ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕೊಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜರುಗಿದ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯಾಗಿಸೋಣ. ನ್ಯಾಯಮೂರ್ತಿ ಪ್ರಭು ಎನ್ ಬಡಿಗೇರ್. ಚಂಚಲ್ ಮುನ್ನೂರ್ ರೆಡ್ಡಿ ಅದಮ್ಯ ಸಾಧನೆ ಮಾನವ ಚೇತನಕ್ಕೆ ಸಾಕ್ಷಿಯಾಗಿದೆ. ಲೇಹ ಲಡಾಖ್ ಸರ್ಕ್ಯೂಟ್ ಅನ್ನು ವಶಪಡಿಸಿಕೊಂಡ ಜಿಲ್ಲೆಯ ಪ್ರಥಮ ಮಹಿಳೆ. ನವೀನ್ ಪಬ್ಲಿಕ್ ಶಾಲೆಯಲ್ಲಿ ಸನ್ಮಾನ. ಇಂದಿನ ಮಹಿಳೆಯರಿಗೆ ಚಂಚಲ್ ಮಾದರಿ. ಕಾಮಶೆಟ್ಟಿ ಚಿಕ್ಕಬಸೆ. ಚಿಕ್ಕಪೇಟ್ನ ಸಿದ್ಧಾರ್ಥ್ ಕಾಂಚೆ ಅವರಿಗೆ ನೇಪಾಳದ ಕಠ್ಮಂಡುವಿನಲ್ಲಿ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಪ್ರದಾನ. ಮಗನ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಿದ ಪಾಲಕರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಾಜದ ಗಣ್ಯರಿಂದ ಬೀದರ್ ಪೌರ್ರಿಗೆ ಗೌರವ ಸನ್ಮಾನ. ನರೇಂದ್ರ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಕ್ಕೆ ಬ್ಯಾಲಹಳ್ಳಿ ಗ್ರಾಮದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ. ಪರಸ್ಪರ ಸಿಹಿ ಹಂಚಿ ಜೈ ಜಯಕಾರ ಕೂಗಿದ ಯುವಕರು. ಸಂಭ್ರಮಾಚರಣೆಯಲ್ಲಿ ನೂರಾರು ಯುವಕರು ಭಾಗಿ. ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಲೋಕಾರ್ಪಣೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ಮಕ್ಕಳು ಯುವಕರಿಗೆ ಉಪಯೋಗವಾಗುವ ಪಾರ್ಕ್ ಸದುಪಯೋಗ ಪಡೆದುಕೊಳ್ಳಲು ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಮತ್ತು ಡಾಕ್ಟರ್ ರೇಷ್ಮಾ ಕೌರ್ ಕರೆ. ವಾರ್ತೆಗಳ ವಿವರ. ಬಾಲ ಮತ್ತು ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರ ಅನ್ವಯ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಹಾಗೂ 18 ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ DLSA ಬೀದರ್ ಸದಸ್ಯ ಕಾರ್ಯದರ್ಶಿಗಳಾಗಿರುವಂಥ ಪ್ರಭು ಎನ್ ಬಡಿಗೇರ್ ಅವರು ಹೇಳಿದರು. ಅವರು ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತನಾಡಿದರು. ಬಡತನದಲ್ಲಿರುವ ಕೆಲವೊಂದು ಪಾಲಕರು 14 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ವಿವಿಧ ಕಾಮಗಾರಿಗಳಲ್ಲಿ ಕೆಲಸಕ್ಕೆ ದೂಡಿ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ದುಡಿಮೆಗೆ ಕಳುಹಿಸುತ್ತಿರುವುದು ಖಂಡನೀಯ. ಇಂತಹ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಾಣಿ ಹಿಡಿಯುವಂಥ ಮಕ್ಕಳು ಇಂದು ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ಜಿಲ್ಲೆಯನ್ನು ಬಾಲ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ಪಣ ತೊಡೋಣ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು. ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಬೀದರ್ನ ಶ್ರೀಹರಿ ದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುಂಚೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ರಂಗಮಂದಿರವರೆಗೆ ವಿವಿಧ ಶಾಲಾ ಮಕ್ಕಳಿಂದ ಕಾಲ್ನಡಿಗೆ ಜಾಥಾ ನಡೆಯಿತು. ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಶರಣಪ್ಪ ಪಾಟೀಲ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್, ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ರಜಿಯಾ ಬಳಬಟ್ಟಿ, ಮಕ್ಕಳ ಕಲ್ಯಾಣ ಸಮಿತಿಯ ಮಂಜುಳಾ, ಯೋಜನಾ ನಿರ್ದೇಶಕರು, ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಅರ್ಜುನ್ ಎಸ್, ಕಾರ್ಮಿಕ ನಿರೀಕ್ಷಕರಾದ ಕೆ ಸುವರ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗೌರವಾನ್ವಿತ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರಭು ಎಸ್ ಬಡಿಗೇರ್ ಸರ್ ಅವರೇ ಹಾಗೂ ಮಕ್ಕಳ ಕಲ್ಯಾಣ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಶರಣಪ್ಪ ಪಾಟೀಲ್ ಸರ್ ಅವರೇ ಹಾಗೂ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ರಜಿಯಾ ಬಾವಟ್ಟಿ ಮೇಡಮ್ ಅವರೇ ಹಾಗೂ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರ್ತಕ್ಕಂಥ ಶ್ರೀ ಹರಿ ದೇಶಪಾಂಡೆ ಸರ್ ಅವರೇ ಹಾಗೂ ನನ್ನ ಎಲ್ಲ ವೇದಿಕೆ ಮೇಲೆ ಹಸಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಮುದ್ದು ಮಕ್ಕಳೇ, ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಇವತ್ತಿನ ಮುಂಜಾನೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಈ ದಿನಾಚರಣೆಗಳು ಸರ್ಕಾರ ಹಮ್ಮಿಕೊಳ್ಳುವ ಮೂಲ ಉದ್ದೇಶ ಇವತ್ತಿನ ದಿನ ಅದರ ಪಿಡುಗುರ ಸಾಧಕ ಬಾಧಕಗಳು ಅದರ ಬಗ್ಗೆ ಚರ್ಚಿಸಲಿ ಮತ್ತು ಅದನ್ನು ಒಂದು ಪರಿಹಾರದ ಸೂತ್ರಗಳನ್ನು ಕಂಡುಕೊಳ್ಳಿ ಅಂತೇಳಿ ಅದರ ಉದ್ದೇಶದಿಂದ ಇವತ್ತು ನಾವು ಮಾಡ್ತಿರ್ತೀವಿ. ಈ ಬಾಲ ಕಾರ್ಮಿಕತೆ ಅನ್ನೋದು ಸಾಮಾಜಿಕ ಪಿಡುಗುಗಳಲ್ಲಿ ಅದು ಒಂದು ಪಿಡುಗು. ಇದನ್ನು ಒಂದು ಇಲಾಖೆಯಿಂದ ನಿರ್ವಹಿಸಲು ಸಾಧ್ಯ ಇಲ್ಲ ಅಂತೇಳಿ ಎಲ್ಲ ಇಲಾಖೆಗಳನ್ನು ಇದನ್ನು ಕೈ ಜೋಡಿಸಿ ಇದನ್ನು ಒಂದು ಪಿಡುಗು ಥರ ನಿರ್ಮೂಲನೆ ಮಾಡಬೇಕು. ಕಾರಣ ಈ ಬಾಲ ಕಾರ್ಮಿಕತೆ ಹೆಚ್ಚಿಗೆ ಆದಷ್ಟು ನಾವು ನಿಯಂತ್ರಣ ಕಡಿಮೆ ಮಾಡಿದಷ್ಟು ಹೆಚ್ಚಿಗೆ ಆಗ್ತದೆ. ಇದರಿಂದ ಸಾಮಾಜಿಕ ಇಂಬ್ಯಾಲೆನ್ಸ್ ಆಗ್ತದೆ ಮತ್ತು ಅಸಮತೋಲನ ಆಗಿ ನಾಳೆ ಸಮಾಜಕ್ಕೆ ಇದನ್ನು ಸರ್ಕಾರಕ್ಕೆ ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗೋ ಹಂತಕ್ಕೆ ಮುಟ್ತದೆ. ಉದಾಹರಣೆಗೆ ಬಾಲ ಕಾರ್ಮಿಕತೆ ಅನ್ನೋದು ಮೂಲ ಕಾರಣ ನಾವು ಬಡತನ ಅಂತ ಗುರುತಿಸಿರ್ತೀವಿ. ಅದಕ್ಕೆ ನಾವು ಸರ್ಕಾರ ಕಾನೂನುಗಳನ್ನು ಯಾವ್ದು ಮಾಡ್ತದೆ ಅದರ ಪ್ರಕಾರ ಅದರ ನಿರ್ವಹಣೆ ಯೋಜನೆಗಳು ಕೂಡ ಮಾಡಿರ್ತದೆ. ಈ ನಾವು ಕಾನೂನುಗಳನ್ನು ಮಾಡಿರ್ತೀವಿ. ಉದಾಹರಣೆಯು
ಬಾಲಕಾರ್ಮಿಕ ವಿರೋಧಿ ಕಾನೂನಿನ ನಮ್ಮ ಹತ್ರ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ಕನ್ಸಿಡರ್ ಮಾಡಿದ್ವಿ 14 ವರ್ಷದವರೆಗೆ. ಅದರ ನಂತರ ಕೂಡ ಯಾರು ಬಡತನದಾಗಿರ್ತಕ್ಕಂಥ ಮಕ್ಕಳಿದ್ದಾರೆ ಅಂಥವ್ರಿಗೆ ಫ್ರೀ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿರ್ತವೆ. ಇನ್ನೊಂದು ನಮ್ಮ ಈಗ ಆ ಬಡತನದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಸರ್ಕಾರದಿಂದ ಸಾಕಷ್ಟುಗಳು ಸ್ಕೀಮ್ಗಳದಾವೆ. ಈಗ ನಾವು ಯಾವಾಗಾದರೂ ರೀಸನ್ ಏನು ಬರ್ತದಂದ್ರೆ ಕೆಲವೊಂದು ಸಂದರ್ಭ ಬಡತನದಿಂದ ಬಾಲ ಕಾರ್ಮಿಕರಾಗ್ತಾರಂತ ನಾವು ರೆಸ್ಕ್ಯೂ ಆಪರೇಷನ್ದಾಗ ಹೋದಾಗ ಕೆಲವರು ಹೇಳ್ತಿರ್ತಾರೆ, ಅದು ಸುಳ್ಳು. ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡ್ತೀವಿ. ಮತ್ತು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ನಾವು ಜಾಥಾದ ಮೂಲಕ ರಂಗಮಂದಿರದವರೆಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಚರಣೆ ಮಾಡಿದೆವು. ಬೀದರ್ ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲ 11 ಡಿಪಾರ್ಟ್ಮೆಂಟ್ದವರು ಭಾಗವಹಿಸಿ ನಾವೇನೆಂದರೆ ಈಗ 24 ಕೇಸ್ಗಳನ್ನು ನಾವೇನು ಹಾಕಿದ್ದೀವಿ, 23 ಕೇಸ್ಗಳನ್ನು ನಾವು ಆಲ್ರೆಡಿ ಪ್ರಾಸಿಕ್ಯೂಷನ್ ಏನು ಮಾಡಿದೆವು. ಅದರ ಬಗ್ಗೆ ನಾವೆಲ್ಲ ಇದರಲ್ಲಿ ಈ ದಿನಾಚರಣೆಯಲ್ಲಿ ನಾವು ಅವನ್ನು ಹೈಲೈಟ್ ಮಾಡಿ ಮತ್ತು ಯಾವುದೇ ಒಂದು ಬಾಲಕಾರ್ಮಿಕ ಬಿಲೋ 14 ಏನಿರ್ತದೆ ಅದನ್ನು ಬಾಲಕಾರ್ಮಿಕ ಕಾಯ್ದೆ ಅಡಿ ತಂದು ನಾವು ಪ್ರಾಸಿಕ್ಯೂಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಮೂಲಕವೂ ಸೆಕ್ಷನ್ 17 ಇನ್ಸ್ಪೆಕ್ಟ್ರಿಗೂ ಸಹ ತರಬೇತಿ ಮುಖಾಂತರ ನಾವು ತಿಳುವಳಿಕೆ ಕೊಟ್ಟೆವು. ಮತ್ತು ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ದಿಂದ ಬಂದಂಥ ಎಲ್ಲ ಮಕ್ಕಳಿಗೂ ಸಹ ಬಾಲಕಾರ್ಮಿಕರಂದರೆ ಯಾರು ಮತ್ತು ಬಿಲೋ 14 ಇದ್ದರೆ ಮತ್ತು ರೆಗ್ಯುಲೇಷನಲ್ಲಿ ನಾವು 15, 16, 17, 18ರವರೆಗೂ ನಾವೇನಪ್ಪ ಅಂದರೆ ಬಾಲಕಾರ್ಮಿಕರನ್ನು ಯಾರೂ ದುಡಿಸ್ಕೋಬಾರ್ದು ಅನ್ನೋ ಒಂದು ಮೆಸೇಜನ್ನು ಈ ದಿನಾಚರಣೆ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಆಚರಿಸುವ ಮೂಲಕ ನಾವು ಇವತ್ತು ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ಈ ದಿನಾಚರಣೆ ಆಚರಿಸುವ ಸಲುವಾಗಿ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ DLSA ಬೀದರ್ ಶ್ರೀಯುತ ಪ್ರಭು ಎನ್ ಬಡಿಗೇರವರು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿದ ಸಲುವಾಗಿ ಅವರಿಗೂ ಧನ್ಯವಾದ ಅರ್ಪಿಸ್ತಾ ಈ ವಿಶ್ವ ಬಾಲಕಾರ್ಮಿಕರನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಇಟ್ಟಿವಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ನಾವು ತಂದೆ ತಾಯಿ ಇದ್ದೀವಿ, ಸಾಕ್ಲಿಕ್ಕಾಗಲಿಲ್ಲ ಅಂದ್ರೆ ಮಕ್ಕಳನ್ನ ಹುಟ್ಟಿಸಬಾರ್ದು ಅನ್ನೋಂಥದ್ದು ನನ್ನ ಹಿರಿಯದು. ನಮ್ಮ ಒಂದು ತೆವಲಿಗೆ ನಾವು ಮಕ್ಕಳನ್ನ ಹುಟ್ಟಿಸ್ತೀವಿ, ಆದ್ರೆ ಮಕ್ಕಳನ್ನ ಹುಟ್ಟಿಸಿ ನಾವು ಈ ರೀತಿ ಅವ್ರನ್ನ ರಸ್ತಾಗಿ ಬಿಡ್ತೀವಿ ಅಂತಂದ್ರೆ ಇದಕ್ಕೆ ನಾವು ಶಿಕ್ಷೆಗೆ ಗುರಿಯಾಗಬೇಕು. ಇದು ಯಾಕೆ ಈ ಮಾತನ್ನು ಹೇಳ್ತೀವಿ ಅಂತಂದ್ರೆ ಇದು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ. ಮಕ್ಕಳನ್ನ ನಾನು ವ್ಯವಸ್ಥಿತವಾಗಿ ಬೆಳೆಸ್ತೀನಿ, ಅವ್ರಿಗೆ ಶಿಕ್ಷಣ ಕೊಡ್ತೀನಿ, ಅವ್ರಿಗಿರುವಂಥ ಮೂಲಭೂತ ಹಕ್ಕುಗಳನ್ನು ಕೊಡ್ತೀನಿ ಅಂತಂದ್ರೆ ನಾವು ಹುಟ್ಟಿಸ್ಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಮಕ್ಕಳ ಜೀವನವನ್ನು ನಾವು ಹಾಳು ಮಾಡಬಾರ್ದು ಅನ್ನುವಂಥದ್ದು ಒಂದು ಕಡೆ. ಇಲ್ಲಿ ನಾವೆಲ್ಲ ಮಕ್ಕಳು ಬಂದಾರ, ಈ ಎಲ್ಲ ಮಕ್ಕಳುಗೆ ಚಲೋ ಅದ, ಇವರೆಲ್ಲ ಶಾಲೆಗೆ ಬರ್ತಾ ಇದ್ದಾರೆ. ಶಿಕ್ಷಣದಿಂದ ವಂಚಿತರಾದಂಥ ಮಕ್ಕಳು ನಮ್ಮಲ್ಲಿ ಊರಾಗ ರಗಡ ಮಂದಿ ಅದಾರ, ಇನ್ನೂ ಅದಾರ. ಆ ಮಕ್ಕಳಿಗಾಗಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಶಿಕ್ಷಣ ಇಲಾಖೆಯೊಳಗೆ ನಿಯಮ ಇದೆ, ಆದ್ರೆ ಎಷ್ಟೊಂದು ನಿಯಮಗಳು ಪಾಲಿಸ್ಲಿಕ್ಕೆ ಹತ್ತೀವಿ ಅನ್ನುವಂಥದ್ದು. ಇಲ್ಲಿ ಈ ಒಂದು ಸಾಮಾಜಿಕ ಪೀಳಿಗೆಗೆ ಬಹಳಷ್ಟು ಕೈಗಳು ಕೆಲಸ ಮಾಡಬೇಕಾಗ್ಯದ. ಆ ಕೆಲಸ ಮಾಡಿದವಾಗ ಮಾತ್ರ ಈ ಸಮಸ್ಯೆಗಳು ನಿವಾರಣೆ ಆಗ್ತಾವ. ಅದಕ್ಕೆ ಇಲ್ಲಿ ಗಮನಿಸುವಂತದ್ದೇನು ಅಂತಂದ್ರ ಇಲಾಖೆಯವರು ಕೇವಲ ಇಲಾಖೆಯಾಗಿ ಅಥವಾ ನಾವೆಲ್ಲ ಸಂಬಳ ತೆಗೆದುಕೊಳ್ಳುವಂತ ಇಲಾಖೆಯವರು ಅಷ್ಟೇ ಕೆಲಸ ಮಾಡಲಾರ್ದೆ ಇದಕ್ಕೆ ನಾಗರಿಕರ ಭಾಗವಹಿಸುವಿಕೆ ಸಹಿತ ಅಷ್ಟೇ ಮುಖ್ಯದ. ಅವ್ರನ್ನೂ ಸಹಿತ ತೆಗೆದುಕೊಂಡು ಪ್ರತಿಯೊಬ್ಬ ನಾಗರಿಕ ಈ ಸಮಸ್ಯೆಯ ಬಗ್ಗೆ ಅರ್ಥ ಮಾಡ್ಕೊಂಡಿವಿ. ನೋಡ್ರಿ, ಮಕ್ಕಳು ಅಂತಂದ್ರೆ ಅವಕ್ಕೆ ತನ್ನದೇ ಆದ ಬದುಕದ, ತನ್ನದೇ ಆದ ಕನಸುಗಳದಾವೆ, ತನ್ನದೇ ಆದ ಜೀವನ ಅದ. ಅದನ್ನ ನಾವೇನು ಹೇಳಾಕತ್ತೀವಿ, ನಾನು ತಾಯಿ ಇದ್ದೀನಿ, ನನ್ನ ತಲೆಯೊಳಗಿಂತ ಕನಸನ್ನ ನಾನು ನನ್ನ ಮಗುವಿಗೆ ಹಾಕ್ತೀನಿ ಹೊರತು ಮಗುವಿಗೆ ತನ್ನದೇ ಆದ ಕನಸು ಐತಿ ಅಂತ ನಾವೇನು ವಿಚಾರ ಮಾಡಾಕತ್ತೀವಿ. ಇದನ್ನು ಗಮನಿಸುವಂತದ್ದು ಬಹಳ ಮುಖ್ಯದ. ಅದಕ್ಕೆ ಇಲ್ಲಿ ಒಂದಿಷ್ಟು ತಾಯಂದ್ರನ್ನ ಅಥವಾ ಪಾಲಕರನ್ನು ಸಹಿತ ಕರೆಸಿದ್ರೆ ಅವ್ರಿಗೆ ಗೊತ್ತಾಗಬೇಕು, ನಮ್ಮ ಮಕ್ಕಳಲ್ಲಿ ನೀ ದುಡಿಯಕ್ಕೆ ಹೋಗೋದ್ರ ದುಡಿಯಕ್ಕೆ ಹೋಗ್ತಾವ, ಶಾಲೆಗೆ ಹೋಗ್ತಾವ. ಆದ್ರೆ ಮುಖ್ಯವಾಗಿ ತಪ್ಪು ನಮ್ಮಿಂದ ಆಗ್ತಾ ಇದೆಯಲ್ಲ, ನಾನು ಇವಾಗ ದುಡಿದು ಬಂದ 100 ರೂಪಾಯಿ ನನಗೆ ಸಂಜೆ ಒಂದು ಪ್ಯಾಕೆಟ್ ಹಾಕಕ್ಕೆ ಸಿಗ್ತೈತಿ ಅಂತ ಅನ್ನುವಂಥ ತಂದೆ ತಾಯಿ. ಬೀದರ್ನ ಮೊದಲ ಮಹಿಳಾ ರೈಡರ್ ಚಂಚಲ್ ಮುನ್ನೂರ್ ರೆಡ್ಡಿ ಅವರಿಗೆ ಲೇಹ್ ಲಡಾಖ್ ಸರ್ಕ್ಯೂಟ್ ಮತ್ತು 19,024 ಅಡಿ ಎತ್ತರದಲ್ಲಿ ವಿಶ್ವದ ಅತಿ ಎತ್ತರದ ಮೋಟಾರು ಮಾಡಬಹುದಾಗಿರುವಂತಹ ಉಮ್ಮಿಂಗ್ಲಾ ಪಾಸ್ ಅನ್ನು ವಶಪಡಿಸಿಕೊಂಡ ಏಕೈಕ ಮಹಿಳೆಯಾಗಿದ್ದಾರೆ ಎಂದು ನವೀನ್ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರುವಂತಹ ಕಾಮಶೆಟ್ಟಿ ಚಿಕ್ಕಬಸೆ ಅವರು ತಿಳಿಸಿದರು. ಒಂದು ಶಾಲಾ ಸಭಾಂಗಣದಲ್ಲಿ ಚಂಚಲ್ ಮುನ್ನೂರ್ ರೆಡ್ಡಿ ಅವರನ್ನು ಸನ್ಮಾನಿಸಿ ಅವರು ಮಾತನಾಡಿದರು. ನಮ್ಮ ಕಾಲೇಜಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದ ರೆಡ್ಡಿ ಅವರು ಪ್ರಸ್ತುತ ಕರ್ನಾಟಕ ಕಾಲೇಜಿನಲ್ಲಿ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡಿತಾ ಇದ್ದಾರೆ. ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಧೈರ್ಯಶಾಲಿ ಅನ್ವೇಷಣೆ ಎರಡಕ್ಕೂ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವರ ಧೈರ್ಯ ಮತ್ತು ಸಾಹಸ ಇಡೀ ಮಾನವ ಚೈತನ್ಯಕ್ಕೆ ದಾರಿದೀಪವಾಗಿದೆ, ಇಂದಿನ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಸಾಧಕಿ ಚಂಚಲ್ ಮುನ್ನೂರ್ ರೆಡ್ಡಿ ಅವರು ಮಾತನಾಡ್ತಾ
ನಾನು ಪರಿಶ್ರಮ, ಉತ್ಸಾಹ ಮತ್ತು ಅಚಲ ಮನೋಭಾವದ ಶಕ್ತಿಗೆ ಜೀವಂತ ಸಾಕ್ಷಿಯಾಗಿ ನಿಲ್ತೇನೆ. ನನ್ನ ಪ್ರಯಾಣವು ನಿಜವಾದ ಗೆಲುವು ಕೇವಲ ಗಮ್ಯಸ್ಥಾನವನ್ನು ತಲುಪುವಲ್ಲಿ ಅಲ್ಲ, ಆದರೆ ಹಾದಿಯನ್ನು ಸುಗಮಗೊಳಿಸುವ ಸವಾಲುಗಳು ಮತ್ತು ಪ್ರತಿಕೂಲಗಳನ್ನು ಸ್ವೀಕರಿಸುವುದರಲ್ಲಿದೆ ಎಂದು ನೆನಪಿಸುತ್ತೇನೆ. ದೃಢವಾದ ಸಂಕಲ್ಪ ಮತ್ತು ಧೈರ್ಯಶಾಲಿ ಹೃದಯದಿಂದ ಒಬ್ಬರು ಜಗತ್ತನ್ನು ಗೆಲ್ಲಬಹುದು ಎಂದು ಸಾಬೀತುಪಡಿಸುತ್ತದೆ. ನಾನು ಪ್ರಯಾಣದ ಪ್ರಾರಂಭ 13ನೇ ಮೇ ತಿಂಗಳಲ್ಲಿ ಮಾಡಿದರೆ 2024ರ ಜೂನ್ 1ರಂದು ಬೀದರ್ಗೆ ತಲುಪಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿದರು. ಇಂತಹ ಅಪರೂಪದ ಹೆಮ್ಮೆಯ ಸಾಧಕಿ ಚಂಚಲ್ ಮುನ್ನೂರ್ ರೆಡ್ಡಿ ಅವರಿಗೆ ಬೀದರ್ನ ನವೀನ್ ಪಬ್ಲಿಕ್ ಶಾಲೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶೀಲಾ ಚಿಕ್ಕಬಸೆ, ಪ್ರಾಂಶುಪಾಲರಾದ ರಾಜಪ್ಪ, ಸುನೀತಾ ರಾಮಶೆಟ್ಟಿ, ಪ್ರಜ್ವಲ್, ಅಂಜಲಿ, ಶಿವಲೀಲಾ, ಮಹಾದೇವಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೇಪಾಳ ದೇಶದ ಕಠ್ಮಂಡುವಿನಲ್ಲಿ ತ್ರಿಭುವನ ವಿಶ್ವವಿದ್ಯಾಲಯದಲ್ಲಿ ಬೀದರ್ನ ಚಿಕ್ಪೇಟ್ ಗ್ರಾಮದ ಯುವಕ ಸಿದ್ಧಾರ್ಥ ಕಾಂಚೆಯವರಿಗೆ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಲಭಿಸಿದೆ. ಸಿದ್ಧಾರ್ಥ ಸದ್ಯ ಉಪನ್ಯಾಸಕರಾಗಿದ್ದುಕೊಂಡೇ ಕೃಷಿ, ಜೀವ ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾನ್ಸರ್ ರೋಗ ಮತ್ತು ಬೆಳೆ ಹಾನಿಗೆ ಕಾರಣ ಮತ್ತು ಪರಿಹಾರ ಕುರಿತು ಅಧ್ಯಯನಕ್ಕಾಗಿ ಗ್ಲೋಬಲ್ ಯುವ ವಿಜ್ಞಾನಿ ಪ್ರಶಸ್ತಿ ಬಂದಿದೆ ಎಂದು ಸಿದ್ಧಾರ್ಥ ಹೆಮ್ಮೆಯಿಂದ ಹೇಳಿಕೊಂಡರು. ಮಂಗಳವಾರ ರಾತ್ರಿ ನಗರಕ್ಕೆ ಆಗಮಿಸಿದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಮಾಜದ ಗಣ್ಯರು ಹಾಗೂ ಮುಖಂಡರು ಈ ಯುವಕನಿಗೆ ಸನ್ಮಾನಿಸಿದರು. ಬಳಿಕ ಅವರ ಪಾಲಕರು ಮಾಧ್ಯಮದವರೊಂದಿಗೆ ಮಾತನಾಡ್ತಾ, ನಮ್ಮ ಮಗನ ಸಾಧನೆ ನಮಗೆ ಖುಷಿ ತಂದಿದೆ. ಇತರೆ ಯುವಕರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ಸಾಧನೆಯನ್ನ ಮಾಡಿದ್ದಾನೆ. ಇದೇ ರೀತಿ ಅವನ ಸಾಧನೆ ಮುಂದುವರಿಯಲಿ ಎಂದು ಶುಭ ಹಾರೈಸಿ ಆಶೀರ್ವಾದ ಮಾಡಿದರು. ಇನ್ನಿತರ ಸಮಾಜದ ಮುಖಂಡರು ಸಿದ್ಧಾರ್ಥ ಕಾಂಚೆಯವರ ಸಾಧನೆ ಕುರಿತು ಮಾತನಾಡ್ತಾ, ಚಿಕ್ಕ ವಯಸ್ಸಿನಲ್ಲಿ ನೇಪಾಳ ದೇಶದವರೆಗೆ ಹೋಗಿ ಪ್ರಶಸ್ತಿ ಪಡೆದ ಯುವಕನ ಸಾಧನೆ ಸ್ತುತ್ಯಾರ್ಹವಾದುದು. ಅವರ ಸಾಧನೆ ಇತರ ಯುವಕರಿಗೆ ಮಾದರಿಯಾಗಲಿ, ಸಂಶೋಧನೆ ಯಶಸ್ವಿಯಾಗಲಿ, ಸಿದ್ಧಾರ್ಥನಿಂದ 4 ಜನರಿಗೆ ಒಳ್ಳೆಯದಾಗಲಿ ಎಂದು ಶುಭವನ್ನು ಹಾರೈಸಿದರು. ಇದು ಬೀದರ್ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸನ್ಮಾನಿಸಿದ ಬಳಿಕ ತಮ್ಮ ಚಿಕ್ಪೇಟ್ ಗ್ರಾಮದವರೆಗೆ ಜೈಕಾರ ಕೂಗುತ್ತಾ ಯುವಕನಿಗೆ ಕರೆದೊಯ್ಯಲಾಯಿತು. ಇದೇ ಸಂದರ್ಭದಲ್ಲಿ ಪ್ರಮುಖರಾದ ಲಕ್ಷ್ಮಣರಾವ್ ಕಾಂಚೆ, ರಮೇಶ್ ಕಟ್ಟಿ ತೂಗಾಂವ್, ಬಾಬುರಾವ್ ದುಬ್ಲಗುಂಡಿ, ಶಶಿಕಾಂತ್ ಗುಮ್ತಾಪುರೆ, ರಮೇಶ್ ಬಕ್ಚೌಡಿ, ಬಾಬುರಾವ್ ಡೊಂಗುರ್ಗಿ, ಮೀನಾ ಕುಮಾರಿ, ಜಯಶ್ರೀ ದೀಪಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತೂಗಾಂವ್ ಎಚ್, ನಾನು ಏನಪ್ಪ ಅಂದರೆ ಭಾಲ್ಕಿ ತಾಲೂಕಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ 2 ಗಂಡು ಮಕ್ಕಳು, 1 ಹೆಣ್ಣುಮಗಳು. ಹೆಣ್ಣುಮಗು ಏನಪ್ಪ ಅಂದರೆ ಹೆಣ್ಮಗು ದೊಡ್ಡವರು, ಸಣ್ಣವರು ಇಬ್ಬರು. ಇವೇನಪ್ಪ ನಡುವೆ ನಾವು ಸಿದ್ಧಾರ್ಥ ಕಾಂಚೆ. ಇವರೇನಪ್ಪ ಅಂದರೆ ಪ್ರೈಮರಿ ಹಂತದಿಂದ ಪ್ರೈವೇಟ್ ಸ್ಕೂಲ್ ಮಾಡಿ ಕನ್ನಡ ಮೀಡಿಯಮ್ಲಿಂದ ಏನಪ್ಪ ಓದ್ಕೊಂಡು ಸರ್ಕಾರಿ ಶಾಲೆಯಿಂದ ಸಿದ್ಧಾರ್ಥ ಹೈಸ್ಕೂಲಿಂದ ಮುಗಿಸ್ಕೊಂಡು ಮುಂದೆ ಕರ್ನಾಟಕ PUC ಕಾಲೇಜ್ ಮುಗಿಸ್ಕೊಂಡು ಆಮೇಲೆ ಏನಪ್ಪ ಅಂದರೆ ಡಿಗ್ರಿಯನ್ನು BSc ಕರ್ನಾಟಕ ಕಾಲೇಜಲ್ಲಿ ಮುಗಿಸ್ಕೊಂಡು ಗುಲ್ಬರ್ಗಾ ಯೂನಿವರ್ಸಿಟಿದಾಗ MScಯಲ್ಲಿ ಫಸ್ಟ್ ಅವರು ಡಿಪಾರ್ಟ್ಮೆಂಟ್ಗೆ ಫಸ್ಟ್ MScದ ಗೋಲ್ಡ್ ಮೆಡಲ್ಸ್ ತೊಗೊಂಡು ಮುಂದೆ ಏನಪ್ಪ PhDಯಲ್ಲಿ ಸಂಶೋಧನೆ ಮಾಡ್ತಾಯಿದ್ದಾಗ ಈಗ ಮುಂದೆ ಏನಪ್ಪ ಅಂದ್ರೆ ಅವನಿಗೆ ಒಂದು ಅವಾರ್ಡ್ಸ್ ಬಂದಿದೆ. ನನಗೆ ತುಂಬ ಹೆಮ್ಮೆ ಆಗಿದೆ. ಇಡೀ ನನ್ನ ಸಮಾಜದ ಜನರು, ಬೀದರ್ ಜಿಲ್ಲೆ ಇರ್ತಕ್ಕಂಥ ನನ್ನ ಬಂಧು ಬಳಗದವರು, ನಾವು ಏನಪ್ಪ ಅಂದರೆ ಅವರಿಗೆ ಎಂದು ತುಂಬಲಾರ್ದಿದ್ದ ಇಂಥ ಮಗು ಏನಪ್ಪ ಅಂದ್ರೆ ಪಡೆದು ನಾನು ಧನ್ಯವಾದ ಹೇಳ್ತೀನಿ. ಇಲ್ಲ, ನನಗೆ ಅಣ್ಣವ್ರು ಲಕ್ಷ್ಮಣರಾವ್ ಕಾಂಚೆ ಅಂತೇಳಿ ಅವ್ರು ನಾವು ಇಬ್ಬರು ಅಣ್ಣ ತಮ್ಮರಿದ್ದೀವಿ. ಅವ್ರನ್ನೂ ಸರ್ಕಾರಿ ಸೇವೆಯಲ್ಲಿ ಇದು ಮಾಡಿ ನಿವೃತ್ತಿ ಹೊಂದಿದ್ದಾರೆ. ನನ್ನ ಹೆಸರು ಸಿದ್ಧಾರ್ಥ ಕಾಂಚೆ ಅಂತ. ನಾನು ಚಿಕ್ಪೇಟ್ ಗ್ರಾಮದ ನಿವಾಸಿಯಾಗಿದ್ದು ಪ್ರೆಸೆಂಟ್ ಗುಲ್ಬರ್ಗಾ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ದಿನಾಂಕ 6 ಜೂನರಂದು ನೇಪಾಳಿನ ಕಠ್ಮಂಡುವಿನಲ್ಲಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ದೊರಕಿದ್ದು. ನನ್ನ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅದನ್ನು ಪರಿಗಣಿಸಿ ನನಗೆ ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಕಠ್ಮಂಡುವಿನ ತ್ರಿಭುವನ್ ಯೂನಿವರ್ಸಿಟಿಯವರು ನನಗೆ ಈ ಅವಾರ್ಡನ್ನು ನೀಡಿದ್ದಾರೆ. ಅದಕ್ಕಾಗಿ ನನ್ನ ಎಲ್ಲ
ಹಿತೈಷಿಗಳಿಗೆ, ನನ್ನ ಜಿಲ್ಲೆಯ ಜನರಿಗೆ ಮತ್ತು ನನ್ನ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕದ ಒಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಇದು ನಮ್ಮ ಕರ್ನಾಟಕಕ್ಕೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೀನಿ. ತಾವೆಲ್ಲರೂ ಇಲ್ಲಿ ಸೇರಿ ನನಗೆ ಒಂದು ವೆಲ್ ವಿಶಸ್ಗಳನ್ನು ನನಗೆ ಇವತ್ತು ಹೇಳಿದ್ರಿ, ಅದಕ್ಕೋಸ್ಕರ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಪ್ರೆಸೆಂಟ್ ಇವಾಗ ಗುಲ್ಬರ್ಗಾನಲ್ಲಿ ಆಟೋನಮಸ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರೀವಿಯಸ್ ಮಂತಲ್ಲೇ ನಂದು ನೆಟ್ ಸೆಟ್ಟು ಮತ್ತು ಪ್ರೆಸೆಂಟ್ PhDನೂ ನಡೀತಾ ಇದೆ. ಉಪನ್ಯಾಸಕನ ಜೊತೆಗೆ ನಾನು ಸಂಶೋಧನೆಯೂ ಮಾಡ್ತಾ ಇದ್ದೀನಿ. ಅವೆಲ್ಲ ಕಾಂಟ್ರಿಬ್ಯೂಷನ್ಗಳನ್ನು ನೋಡಿಬಿಟ್ಟು ನನಗೆ ಒಂದು ಅವಾರ್ಡ್ ಬಂದಿದೆ. ಅರ್ಜಿ ಆಹ್ವಾನ ಆಗಿತ್ತು. ಅದಕ್ಕೆ ನಮ್ಮ CV ಇರುತ್ತೆ, CVನೆಲ್ಲ ಮಾಡಿವಿ ಮತ್ತು ಅದಕ್ಕೆ ಒಂದು ಕ್ವಶನರ್ ಇತ್ತು, ಅದನ್ನೆಲ್ಲ ನೋಡಿಬಿಟ್ಟು ಇದಕ್ಕೆ ಒಂದು ಸ್ಪೆಷಲ್ ಕಮಿಟಿ ಇತ್ತು. ಆ ಕಮಿಟಿಯವರು ರೆಕಮೆಂಡ್ ಮಾಡಿಬಿಟ್ಟು ನಮ್ಮ CV, ನಮ್ಮ ಒಂದು ಅಕಾಡೆಮಿಕ್ಸ್ಗಳನ್ನು ನೋಡಿಬಿಟ್ಟು ಅಲ್ಲಿ ಇದನ್ನು ಅನೌನ್ಸ್ ಮಾಡಿದರು ಅವಾರ್ಡ್. ಕರ್ನಾಟಕದಲ್ಲಿ ನಾನು ಆಲ್ಮೋಸ್ಟ್ ಬೆಳಗಾವಿಯಿಂದ ಒಂದು ಕ್ಯಾಂಡಿಡೇಟ್ ಇಬ್ಬರು ಬಂದಿದ್ದರು ಮತ್ತು ಮಹಾರಾಷ್ಟ್ರದಿಂದ ಜಾಸ್ತಿ ಜನ ಬಂದಿದ್ದರು. ಬೀದರಿಂದ ನಾನು ಮತ್ತು ನಮ್ಮ ಇನ್ನೊಬ್ಬರು ಕಲೀಗಿದ್ದಾರೆ ಪ್ರಶಾಂತ್ ಅಂತ, ಅವರಿಬ್ಬರು ಅವರು ಬೀದರ್ನವರೇ. ಅವರಿಗೆ ಯಂಗ್ ಜಾಲಜಿಸ್ಟ್ ಅಂತ ಅವಾರ್ಡ್ ಆಯಿತು, ನನಗೆ ಯಂಗ್ ಸೈಂಟಿಸ್ಟ್ ಅಂತ ಅವಾರ್ಡ್ ಆಯಿತು, ಗ್ಲೋಬಲ್ ಯಂಗ್ ಸೈಂಟಿಸ್ಟ್ ಅಂತ. ಸಂಶೋಧನೆ ನಡೀತಾ ಇದೆ. ಪ್ರೆಸೆಂಟ್ ನಾನು ನಮ್ಮ ಬೀದರ್ ಜಿಲ್ಲೆಯ ಆ್ಯಂಟಿ ಕ್ಯಾನ್ಸರ್ ಮೆಡಿಸಿನಲ್ ಪ್ಲಾಂಟ್ಗಳ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ಗೆ ಸಂಬಂಧಿತ ಎಷ್ಟು ಔಷಧಿ ಸಸ್ಯಗಳಿವೆ, ಅದ್ರ ಜೊತೆಗೆ ನಮ್ಮ ಒಂದು ಕಂಟ್ರಿನಲ್ಲಿ ರೈತರಿಗೆ ಯಾವ ರೀತಿ ಬೆಳೆ ನಾಶ ಆಗ್ತಿದೆ, ಆ ಬೆಳೆ ಯಾವ ಕಾರಣಕ್ಕಾಗಿ ನಾಶ ಆಗ್ತಿದೆ, ಆ ಬೆಳೆ ನಾಶದ ಪರಿಹಾರಗಳನ್ನು ಏನೇನು ಹುಡುಕಬೇಕಂತ ಅದ್ರ ಮೇಲೇನು ಸಂಶೋಧನೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರಗಳು ಎಲ್ಲ ಕೆಲಸನ ಪರಿಗಣಿಸಿ ಈ ಅವಾರ್ಡ್ ಲಭಿಸಿದೆ. ಮತ್ತೇನಾದರೂ ಗ್ರಾಮದ ನಿವಾಸಿಯಾಗಿದ್ದೆ ನಾನು. ಸಿದ್ಧಾರ್ಥ್ ನನ್ನ ಮಗ. ನಾ ಇಂಥ ಮಗನ ಪಡಿಲಕ್ಕ ನಾನು 7 ಜನ್ಮ ಪುಣ್ಯನ ಮಾಡಿದ್ದೀನಿ. ನನ್ನ ಮಗ ಸರ್ಕಾರಿ ಶಾಲೆಯಿಂದ ಓದಿ ಉನ್ನತ ಸ್ಥಾನಕ್ಕೆ ಬಂದಾನ. ನನಗಿಷ್ಟು ಹೆಮ್ಮೆ ಅದ, ಅಷ್ಟದ ಎಲ್ಲ. ಇನ್ನು ಜನರು ಯಂಗ್ ಮಕ್ಕಳಿಗೆ ನನ್ನ ಮಗ ಪ್ರೇರಣೆ ಆಗ್ಲಂತ ನಾನು ಆಶಿಸ್ತೀನಿ. ನಾನು ಹೌಸ್ ವೈಫ್ ಇದ್ದೀನಿ. ಇವರು ಟೀಚರ್ ಹರ, ಗೌರ್ಮೆಂಟ್ ಟೀಚರ್ ಹರ, ಸರ್ಕಾರಿ ಶಾಲೆಯಿಂದ ಹೋದ. ನಾನು ನನ್ನ ಹೆಸರು ಅರ್ಜುನ್ ಕಾಂಚೆ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ನಾಗಿದ್ದೀನಿ. ಇವರು ತಂದೆ ಮತ್ತು ನಾವು 1ನೇ ಕ್ಲಾಸ್ನಿಂದ ಕ್ಲಾಸ್ಮೇಟ್ಸು. ಹಾಗಾಗಿ ನಮಗೆ ಒಡನಾಟ ಬಹಳಷ್ಟಿದೆ. ಈ ಸಂದರ್ಭದಲ್ಲಿ ನಾನು ಹೇಳಬಹುದು, ಇಂಥ ಒಂದು ಸಂಶೋಧನೆ ಅದು ಇಟ್ ಮಸ್ಟ್ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ 3ನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಹಾಗೂ ಕರ್ನಾಟಕದ 5 ಜನ ಸಂಸದರಿಗೆ ಮಂತ್ರಿ ಭಾಗ್ಯ ಒದಗಿ ಬಂದಿದ್ದಕ್ಕಾಗಿ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಕೆ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪಟಾಕಿಯನ್ನು ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ಇದೇ ವೇಳೆ ಪ್ರಮುಖರಾದ ಸೋಮು ಹಿರೇಮಠ್, ಶಿವ್ ಪಾಟೀಲ್, ವೀರಶೆಟ್ಟಿ ದೇಶೆಟ್ಟಿ, ಆಮೇಲೆ ಸೂರ್ಯಕಾಂತ್ ಪಾಟೀಲ್, ನಟರಾಜ್ ಸುಹಾಸ್, ಅನಿಲ್ ಪಸರ್ಗಿ, ನಾಗರಾಜ್ ಹೊಸದೊಡ್ಡಿ, ಸಂಜು ರಮಣ ಪಾಟೀಲ್, ಶರಣು ಖಾನಾಪುರೆ, ಸಾಯಿ ಕಿರಣ್, ತಿಪ್ಪಣ್ಣ ಪಸರ್ಗಿ, ಆಮೇಲೆ ಗುರು ಹೊಸದೊಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಟಾಕಿ ಸಿಡಿಸಿದ ನಂತರ ಪರಸ್ಪರ ಸಿಹಿಯನ್ನು ಕೂಡ ಅವರು ತಿನ್ನಿಸಿ ಸಂಭ್ರಮಪಟ್ಟರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಪ್ರಪ್ರಥಮ ಬಾರಿಗೆ ಬೀದರ್ ತಾಲೂಕಿನ ಕಾಡವಾದ್ ಗ್ರಾಮದ ಸಮೀಪದಲ್ಲಿ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆಯವರು ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಶ್ರೀ ನಾನಕ್ ಝೀರಾ ಸಾಹಿಬ್ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರು ಶಿಕ್ಷಣ, ಆಸ್ಪತ್ರೆ ಜೊತೆಗೆ ಜನತೆಯ ಹಿತದೃಷ್ಟಿಯಿಂದ ವಿಂಟೇಜ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಪಾರ್ಕ್ನಲ್ಲಿ ವಾಟರ್ ಪಾರ್ಕ್ ಇದೆ, ಆರ್ಕೇಡ್ ಗೇಮ್ಸ್ ಇದೆ ಹಾಗೂ ಗೋ ಕಾರ್ಟಿಂಗ್ ರೇಸ್ ಇದೆ, ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಬೀದರ್ ಜಿಲ್ಲೆಯ ಜನತೆ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಎಂಜಾಯ್ ಮಾಡಿ ಉದ್ವೇಗದ ಜೀವನದಿಂದ ಹೊರಬರಬೇಕೆಂದು ತಿಳಿಸಿದರು. ಇಲ್ಲಿಯ ಆಹ್ಲಾದಕರ ವಾತಾವರಣ ಕಂಡು ಮನಸ್ಸಿಗೆ ಅತ್ಯಂತ ಖುಷಿಯಾಗಿದೆ. ಡಾಕ್ಟರ್ ಬಲ್ಬೀರ್ ಸಿಂಗ್ ಹಾಗೂ ಡಾಕ್ಟರ್ ರೇಷ್ಮಾ ಕೌರ್, ಪವಿತ್ ಸಿಂಗ್ ಹಾಗೂ ಪುನೀತ್ ಸಿಂಗ್ ಸೇರಿದಂತೆ ಅವರ ಕುಟುಂಬಸ್ಥರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಬೆಲ್ದಾಳೆಯವರು ಹೇಳಿದರು.
ಪಾರ್ಕ್ನ ವ್ಯವಸ್ಥಾಪಕ ನಿರ್ದೇಶಕ ಪವಿತ್ ಸಿಂಗ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಮಕ್ಕಳ ಆರ್ಕೇಡ್ ಗೇಮ್ಸ್ಗಳು 50 ರೂಪಾಯಿಯಿಂದ ಪ್ರಾರಂಭವಾದರೆ ಗೋಕಾರ್ಟ್ ಗೇಮ್ಸ್ 399 ರೂಪಾಯಿಯಿಂದ ಪ್ರಾರಂಭವಾಗುತ್ತವೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10:30ರವರೆಗೆ ಪಾರ್ಕನ್ನು ತೆರೆದಿಡಲಾಗುತ್ತದೆ. ಹೀಗಾಗಿ ಸಾರ್ವಜನಿಕರು ವಾರಾಂತ್ಯದಲ್ಲಿ ಅಂದರೆ ಶನಿವಾರ ಮತ್ತು ರವಿವಾರ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕುಟುಂಬದ ಸಮೇತವಾಗಿ ಆಗಮಿಸಿ ವಿನೂತನವಾಗಿರುವಂತಹ ಈ ಒಂದು ಪಾರ್ಕ್ನಲ್ಲಿ ಎಲ್ಲರೂ ಕೂಡ ತಾವು ಎಂಜಾಯ್ ಮಾಡಿ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡ್ತಾ ಮಕ್ಕಳು, ಮಹಿಳೆಯರು ಹಾಗೂ ಯುವಕ ಯುವತಿಯರಿಗಾಗಿ ಈ ವಾಟರ್ ಪಾರ್ಕ್, ಆರ್ಕೇಡ್ ಗೇಮ್ಸ್ ಮತ್ತು ಗೋ ಕಾರ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಶಾಂತ ವಾತಾವರಣದಲ್ಲಿ ನಿರ್ಮಿಸಲಾದ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಬೀದರ್ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. 15 ನಿಮಿಷದಲ್ಲಿ ವಿಂಟೇಜ್ ರೆಸಾರ್ಟ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ತಲುಪಬಹುದು. ವಿವಿಧ ರೀತಿಯ ಗೇಮ್ಸ್ಗಳ ಜೊತೆಗೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಸಿಗಲಿದೆ. ಕೈಗೆಟಕುವ ದರದಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಪಾರ್ಕ್ ಅನ್ನು ನಿರ್ಮಾಣ ಮಾಡಲಾಗಿದೆ. ವಾರಾಂತ್ಯದಲ್ಲಿ ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಇದೇ ವೇಳೆ ಶ್ರೀ ನಾನಕ್ ಝೀರಾ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಪುನೀತ್ ಸಿಂಗ್, ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಪಾರ್ಕ್ನ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.